ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಧ್ವಂಸ ಮಾಡಲಾಗಿದೆ. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ವಿಷ್ಣುವರ್ಧನ್ ಬಗ್ಗೆ ನಿಮಗೂ ಗೊತ್ತಿದೆ, ಹೋರಾಟಗಾರರು ಕೂಡ ಹೌದು. ಸಿನಿಮಾದಲ್ಲಿ ಹೇಗೆ ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ರು, ಅದ್ರ ಜೊತೆಗೆ ಗೋಕಾಕ್ ಚಳವಳಿ ಭಾಗವಹಿಸಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು. ಇವತ್ತು ಅವರ ಒಂದು ಸಮಾಧಿಯ ಪರಿಸ್ಥಿತಿ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಸರ್? ವಿಷ್ಣುವರ್ಧನ್, ರಾಜ್ಕುಮಾರು, ಅಂಬರೀಷು ಸಮಕಾಲೀನ ನಟರು. ಈ ರಾಜ್ಯದ ಬಗ್ಗೆ ಅತ್ಯಂತ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಂಥವ್ರು. ಕನ್ನಡವನ್ನು ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಇದು ಇವತ್ತು ಅವರ ಪುಣ್ಯಭೂಮಿ ಏನು ಧ್ವಂಸ ಆಗಿದೆ, ಅದು ಸರ್ಕಾರದ ಬೇಜವಾಬ್ದಾರಿ ಕೆಲಸ ಆಗುತ್ತೆ. ಸರ್ಕಾರ ಎಲ್ಲ ನಟರಿಗೆ ಯಾವ ರೀತಿ ಗೌರವ ಕೊಡ್ತೋ ಅದೇ ರೀತಿ ವಿಷ್ಣುವರ್ಧನ್ ಅವರು ಎಲ್ಲಿ ಅವ್ರನ್ನ ಬರೆದು ಮಾಡಿದ್ದಾರೆ ಅಲ್ಲೇ ದೇವಾಲಯವನ್ನು ಕಟ್ಟುವಂಥ ಕೆಲಸ ಸರ್ಕಾರ ಮಾಡಬೇಕಿತ್ತು. ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಿತ್ತು. ಇವತ್ತು ಕೋರ್ಟ್ ಆರ್ಡರ್ ಬಂದಿದೆ, ಅದು ಧ್ವಂಸ ಆಗಿದೆ ಅಂದರೆ ಅದೆಲ್ಲ ತಪ್ಪು. ನಮ್ಮ ಕಿಚ್ಚ ಸುದೀಪ್ ಅವರು ಸಹ ಕೆಂಗೇರಿಯಲ್ಲಿ ಜಾಗ ತೊಗೊಂಡಿದ್ದೀವಿ, ಅಲ್ಲಿ ಮಾಡೋಣ ಅಂತಾರೆ. ಮೈಸೂರಲ್ಲಿ ಜಾಗ ಇದೆ, ಅಲ್ಲಿ ಮಾಡೋಣ ಅಂತಾರೆ. ಎಲ್ಲರೂ ಮಾಡಿ ಅವ್ರನ್ನ ಏನು ಸುಟ್ಟಿದ್ದಾರೆ ಅಲ್ಲಿ ಅವರು ಆತ್ಮ ಅಂತ್ಯಕ್ರಿಯೆ ಮಾಡೋದಲ್ಲಿ ಅವರ ಆತ್ಮವನ್ನು ಅಲ್ಲಿರುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಅಲ್ಲೇ ಪೂಜೆ ಸ್ಥಳವಾಗಿ ಮಾಡಬೇಕು, ಅದನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾಯಿದ್ದೀವಿ. ಸರ್, ನಿಮಗೆ ಗೊತ್ತಿರೋ ಹಾಗೆ ವಿಷ್ಣು ಸರ್ ಅವರು ಯಾವುದೇ ವಿವಾದಗಳ ಈ ಥರದ್ದು ಮಾಡ್ಕೊಂಡಂಥ ವ್ಯಕ್ತಿ ಅಲ್ಲ. ನೆಮ್ಮದಿಯಾಗಿಂಥ ಒಂದು ಜೀವನ ಮಾಡಿದಂಥವ್ರು. ಜೊತೆಗೆ ಸತ್ತ ಮೇಲೂ ಅವ್ರಿಗೆ ನೆಮ್ಮದಿಲ್ಲ ಅನ್ನೋಂಥ ಒಂದು ವಾತಾವರಣ ನೋಡಿದಾಗ ಹಂಗೆ ಅನಿಸುತ್ತೆ. ಹಾಗಾಗಿ ಹೋರಾಟಗಳಲ್ಲಿ ಭಾಗಿಯಾದ್ದು, ಕನ್ನಡಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂಥವ್ರು. ಹಾಗೆ ನೀವು ಕೂಡ ಅವ್ರನ್ನ ಭೇಟಿ ಮಾಡಿದ್ರಿ, ಆ ದಿನಗಳು ನೆನಪು ಮಾಡ್ಕೊಳ್ಳೋದು. ಖಂಡಿತವಾಗಲೂ ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀವಿ. ಅವ್ರ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ, ನೋಡ್ಕೊಂಡು ಬಂದವರು. ಕನ್ನಡದ ಹಾಡು ಅವ್ರ ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಒಂದು ಎತ್ತರಕ್ಕೆ ಬೆಳೆಸುವಂಥ ಒಂದು ಹಾಡು ಇದ್ದೇ ಇರುತ್ತೆ. ಆಮೇಲೆ ಅವರು ಎಲ್ಲೂ ಸಹ ನಾನು ಮೇಲೂ, ನಾನು ಇನ್ನೊಬ್ಬರ ಬಗ್ಗೆ ಅಲಿಗೇಷನ್, ಅವರಿಗೆ ಇದೆಲ್ಲ ಆಗ್ತಾಯಿದ್ದಿಲ್ಲ. ಕಿರಿಕಿರಿ ಅವ್ರು ಎಲ್ಲರಿಗಿಂತ ಡಿಫ್ರೆಂಟಾಗಿ ಇರ್ತಾಯಿದ್ರು. ಅವರಿಗೆಲ್ಲರೂ ನನಗೆ ಈ ಥರ ಮಾಡಬೇಕನ್ನುವಂಥದ್ದಿಲ್ಲ, ನಾನು ಅವ್ರ ಸಮನಾಗಿ ಇದ್ದೀನಿ ಅನ್ನುವಂಥದ್ದಿಲ್ಲ, ನಾನು ಅವ್ರಿಗಿಂತ ದೊಡ್ಡವನು ಅನ್ನುವಂಥದ್ದಿಲ್ಲ. ಆದರೆ ಅವರು ಎಲ್ಲದರಲ್ಲೂ ಇಲ್ಲಿ ಇರುವ ತನಕ ಚೆನ್ನಾಗಿದ್ದು, ಸತ್ತ ಮೇಲೆ ಅವ್ರನ್ನ ಎಲ್ಲರೂ ವಿವಾದಗಳನ್ನೇ ಮಾಡ್ಕೊಂಡು ಹುಟ್ಟಾಕೊಂಡು ಹೋದರು. ಸರ್ಕಾರ ಅದರಲ್ಲಿ ಮುಖ್ಯ ಪಾತ್ರ ಸರ್ಕಾರ ಅವರಿಗೆ ಸರಿಯಾದ ಜಾಗದಲ್ಲಿ ಅವರ ಇದು ಮಾಡಬೇಕಿತ್ತು. ಆದರೆ ಇವತ್ತಿನ ತನಕ ಅದು ಮಾಡಿಲ್ಲ. ಇವತ್ತು ಸಹ ಅವ್ರು ಸತ್ತ ಮೇಲೂ ಸಹ ಅಭಿಮಾನಿಗಳ ಒಂದು ಕಡೆ ಜಗಳ, ಇನ್ನೊಬ್ರದ್ದು ಇನ್ನೊಂದು ಕಡೆ, ಒಬ್ಬರೊಬ್ಬರು ಒಂದೊಂದು ಜಾಗ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಆದರೂ ಸಹ ಇವಾಗಲೂ ಕಾಲ ಮಿಂಚಿಲ್ಲ. ಸರ್ಕಾರ ಅವ್ರನ್ನ ಏನು ಇದು ಮಾಡಿದ್ದಾರೆ, ಮಣ್ಣು ಮಾಡಿದ್ದಾರೆ, ಅಲ್ಲಿ ಅದನ್ನ ದೇವಸ್ಥಾನವನ್ನು ಕಟ್ಟುವಂಥ ಕೆಲಸ, ಸರ್ಕಾರ ಜಮೀನನ್ನು ತಗೊಂಡು ದೇವಸ್ಥಾನವನ್ನು ಕಟ್ಟುವಂಥ ಕೆಲಸ ಮಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸರ್, ಒಂದು ಪ್ರಶ್ನೆ ಕೇಳಿದ್ರೆ, ವಿಷ್ಣು ಸರ್ ಅವರ ಕನ್ನಡದ ಹುಡುಗ. ಹಾಗಾಗಿ ಈಗ ಅವರಿಗೆ ಆದಂಥ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲ ಕನ್ನಡಿಗರು ಒಂದು ಸೋಷಿಯಲ್ ಮೀಡಿಯಾ ಒಂದು ಟ್ರೆಂಡ್ ಶುರು ಮಾಡಿದರೆ, ಕನ್ನಡಿಗರು ಒಟ್ಟಾಗಬೇಕು, ನಮ್ಮ ಕನ್ನಡದ ಮಿರುನಟನ ನಾವು ಉಳಿಸ್ಕೋಬೇಕು, ಅವರ ಹೆಸರನ್ನು ಉಳಿಸಬೇಕು, ಅವರ ಪುಣ್ಯಭೂಮಿ ಉಳಿಸಬೇಕು ಅಂತೇಳಿ. ಹಾಗೆ ನೀವು ಕನ್ನಡ ಪರ ಹೋರಾಟಗಾರರು, ಎಲ್ಲ ಕನ್ನಡ ಒಟ್ಟಾಗೂಡಿಸಿ ಏನಾದ್ರು ಒಂದು ಇದಕ್ಕೊಂದು ರೂಪರೇಷೆ ಮಾಡುವಂಥದ್ದು ಸರ್ಕಾರಕ್ಕೆ ಮನವಿ ಕೊಡೋದು ಮಾಡ್ತೀರಾ ಹೇಗೆ ಸರ್? ಖಂಡಿತವಾಗಲೂ ಮಾಡೋಣ, ಅದರಲ್ಲೇನಿಲ್ಲ. ಕರ್ನಾಟಕದ ಪ್ರತಿಯೊಬ್ಬ ನಟರಿಗೂ ಗೌರವ ಇದ್ದೇ ಇರುತ್ತೆ. ಅವರ ಪುಣ್ಯಭೂಮಿಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅದಕ್ಕಾಗಿ ಧ್ವನಿ ಎತ್ತುವಂಥ ಕೆಲಸ ನಾವು ಕರವೆಯಿಂದನೂ ಸಹ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕರವಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರ ಮಾತಾಡೋದು. ಕ್ಯಾಂಪರ್ಸನ್ನು ಪಳ್ಳಿ ಜೊತೆಗೆ ವಿಜಯ್ ಪಟ್ಟದಾರ, ಯಶವಂತ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.